ಬೆಂಗಳೂರು ದಕ್ಷಿಣ ಲೋಕಸಭಾ ಅಭ್ಯರ್ಥಿಯಾದ ಸೌಮ್ಯ ರೆಡ್ಡಿರವರು ಇಂದು ಜಯನಗರದ ಶ್ರೀ ಗಣೇಶ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಸಾವಿರಾರು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರೊಂದಿಗೆ ಮೆರವಣಿಗೆ ಬಂದು ನಾಮಪತ್ರ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಸಂಯೋಜಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ ಸಂಜಯ್ ಗೌಡರವರು ಭಾಗಿಯಾಗಿದ್ದರು. ಒಂದು ಯುವ ಅಭ್ಯರ್ಥಿ ಬಂದಿದ್ದಾರೆ. ಕನ್ನಡಾಂಬೆ ಹೆಂಗಿದೆಯೋ ಒಂದು ಕನ್ನಡ ಸಂಸದೆನ ಬೆಂಗಳೂರು ದಕ್ಷಿಣದಿಂದ ಕಳಿಸ್ಬೇಕು ಅಂತ ಎಲ್ಲ ಈ ದಕ್ಷಿಣದ ಭಾಗದ ಜನತೆ ಒಂದು ನಿರ್ಧಾರ ಮಾಡಿದೆ. ಇವತ್ತು ಕಾಂಗ್ರೆಸ್ ಪಕ್ಷ ಅಲ್ಲಿ ಇವತ್ತೇನು ಸೌಮ್ಯ ರೆಡ್ಡಿ ಅವ್ರನ್ನ ಅಭ್ಯರ್ಥಿ ಮಾಡಿದ್ದಾರೆ. ಯಾಕೆಂದರೆ ಅವ್ರ ತಂದೆದು ಭಾಳ ಕೊಡುಗೆ ಇದೆ. BBMPಲಾಗಲಿ ಪ್ರತಿಯೊಂದು ಚುನಾವಣೆಯಲ್ಲಾಗಲಿ ಒಂದು ಸರಳತೆ ಜೀವನ ಅನ್ನೋ ಒಂದು ಸರಳತೆಯಿಂದ ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ನೋಡ್ತಾ ಇವತ್ತೇನು ನಮ್ಮ ಬ್ರದರ್ ಹೇಳ್ದಂಗೆ ಕೋಮಾವಧಿ ಪಕ್ಷ ಅನ್ನೋದನ್ನು ಪ್ರತಿಯೊಬ್ಬರೂ ಹೇಳಲಿಕ್ಕೆ ಯಾರು ಚಿಕ್ಕ ಮಗುನ ಕೇಳಿದ್ರೆ ಯಾವುದಪ್ಪ ಕೋಮಾವಧಿ ಪಕ್ಷ ಅಂದರೆ BJP ಅಂತ. ಏನಪ್ಪ ಸುಳ್ಳು ಹೇಳೋ ಪಕ್ಷ ಯಾವುದು ಅಂದರೆ BJP ಅಂತ. ಇವಾಗ ಬೇರೆ ಪಕ್ಷಗಳಲ್ಲಿ ಯಾವುದಾದ್ರು ಹಲವಾರು ಕರ್ನಾಟಕದಲ್ಲಿತ್ತು ಪ್ರಾದೇಶಿಕ ಪಕ್ಷಗಳು, ಅದೆಲ್ಲ ಇವತ್ತು BJP ಅಂತಲೇ ಇರ್ತದೆ. ಸೊ ನಾವು ಯಾರ ಬಗ್ಗೆನೂ ಟೀಕೆ ಟಿಪ್ಪಣಿ ಮಾಡೋದು ಬಿಟ್ಟು ಜನದ ಜೊತೆ ಸದಾ ನಾವು ಕೆಲಸ ಮಾಡಿಕೊಂಡು ಜನಕ್ಕೆ ಏನು ಅಭಿವೃದ್ಧಿ ರೀತಿಯಲ್ಲಿ ನಾವು ಇರಬೇಕು ಅಂತ ಒಂದು ನಿರ್ಧಾರ ಮಾಡ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಬೆಂಗಳೂರು ದಕ್ಷಿಣದಲ್ಲಿ, ಏಕೆಂದರೆ ಹಲವಾರು ಘಟಾನುಘಟಿ ನಾಯಕರಿದ್ದಾರೆ ಈ ಬೆಂಗಳೂರು ದಕ್ಷಿಣದಲ್ಲಿ. ಎಲ್ಲರೂ ಒಂದು ಯುವಕರಿಗೆ ಒಂದು ಅವಕಾಶ ಮಾಡಬೇಕು, ಒಂದು ಹೊಸ ಒಂದು ಅಲೆನ ಸೃಷ್ಟಿ ಮಾಡಬೇಕು, ಯುವಕರಿಗೆ ಒಂದು ಏನು ಸೆಕ್ಯುಲರಿಸಮ್ ಒಂದು ಸಿಸ್ಟಮ್ನ ತರಬೇಕು ಅಂತ ಒಂದು ಯೋಜನೆ ಇಟ್ಕೊಂಡು ಇವತ್ತೇನೆಲ್ಲ ಸೌಮ್ಯ ರೆಡ್ಡಿ ಅವ್ರನ್ನ ಅಭ್ಯರ್ಥಿ ಮಾಡಿದರೆ ಭಾರಿ ಬಹುಮತದಿಂದ ಅವ್ರನ್ನ ಗೆಲ್ಸ್ಕೊಂಡು ಬಂದೇ ಬರ್ತೀವಿ ಅಂತ ಹೇಳಿ ಹೇಳ್ಬೇಕಂತ. ಥ್ಯಾಂಕ್ ಯು. ಸೋನಿಯಾ ಗಾಂಧಿ ಕಿ, ಮಲ್ಲಿಕಾರ್ಜುನ್ ಖರ್ಗೆ ಕಿ, ರಾಹುಲ್ ಗಾಂಧಿ ಕಿ. ಬಂಧುಗಳೇ, ಸೌಮ್ಯ ರೆಡ್ಡಿ ಬೇರೆ ಅಲ್ಲ, ಇದಕ್ಕೆಲ್ಲ ಸೇರಿ ಇವರಿಗೆ ಸಹಾಯ ಮಾಡಬೇಕು, ಗೆಲ್ಲಿಸಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಈ ದೇವರ ಸನ್ನಿಧಿಯಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ಇವತ್ತು ಜನಸಾಗರ ಇದೆ ನಮ್ಮ ಜಯನಗರದಲ್ಲಿ, ನಮ್ಮ ಬೆಂಗಳೂರು ದಕ್ಷಿಣದಲ್ಲಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ಮನೆ ಮಾತಾಗಿದೆ. ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಬರಬೇಕು. ನಮ್ಮ ಪಾರ್ಲಿಮೆಂಟ್ ಅಲ್ಲಿ 28 ಜನ ಖಚಿತವಾಗಿ ನಾವು ಸಂಸದರನ್ನ ಕಳಿಸ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಪ್ರತಿಯೊಬ್ಬ ನಾಯಕರು. ಕಾಂಗ್ರೆಸ್ ನೀವು ಮುಂದೆಂತೆ ನೀವು ನಡೀತೀರಾ. ಮನೆ ಮಾತಾಗಿದೆ ನಮ್ಮ ಕಾಂಗ್ರೆಸ್ ಗ್ಯಾರಂಟಿಗಳು. ಪ್ರತಿಯೊಬ್ಬ ಹೆಣ್ಣುಮಕ್ಕಳು, ಯುವಕರು, ಹಿರಿಯರು, ಎಲ್ಲ ಸೋದರರು ಹೇಳ್ತಿದ್ದಾರೆ ಮತ್ತೊಮ್ಮೆ ಬರಬೇಕು. ಜನರಿಗಾಗಿ, ಮಹಿಳೆಯರಿಗಾಗಿ, ಅಲ್ಪಸಂಖ್ಯಾತರಿಗಾಗಿ, ಹಿಂದುಳಿದ ವರ್ಗದವರಿಗಾಗಿ, ರೈತರಿಗಾಗಿ, ಕಾರ್ಮಿಕರಿಗಾಗಿ ಮತ್ತೊಮ್ಮೆ ಬರಬೇಕು ಕಾಂಗ್ರೆಸ್ ಅಂತ ಹೇಳ್ತಾರೆ. ಯಾಕೆಂದ್ರೆ ದೇಶ ಏನಾದರೂ ಇವತ್ತು ಒಗ್ಗಟ್ಟಿಂದ ಇರಬೇಕು, ಐಕ್ಯತೆಯಿಂದ ಇರಬೇಕು ಅಂದ್ರೆ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು. ಗೊತ್ತಾಯ್ತಾ? ಎಲ್ಲ ಬಡವರು ಜಾತಿ, ಧರ್ಮ, ಭಾಷೆ ಯಾವುದು ಭೇದ ಭಾವ ಇಲ್ಲದೆ ನಾವೆಲ್ಲ ಒಗ್ಗಟ್ಟಾಗಿ, ಭಾರತೀಯರೆಲ್ಲ ಒಗ್ಗಟ್ಟಾಗಿರ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಓಟ್ ಸಾಧ್ಯ. ಗೊತ್ತಾಯ್ತಾ? ಬೇರೆ ಯಾವ ಪಾರ್ಟಿಗೂ ಓಟು ಆಗೋದಿಲ್ಲ. ಬೇರೆಯವರೆಲ್ಲ ಜಾತಿ ಮೇಲೆ, ಧರ್ಮದ ಮೇಲೆ, ಭಾಷೆ ಮೇಲೆ ನಾವು ಓಟ್ ಹಾಕಿ ಅಂತ ಕೇಳ್ತಾರೆ. ಆದ್ರೆ ನಾವು ಯಾವತ್ತು ಜಾತಿ, ಮತ, ಭಾಷೆ ಬಿಟ್ಟು ನಾವೆಲ್ಲ ಭಾರತೀಯರು, ನಾವೆಲ್ಲ ಮನುಷ್ಯರು ಅನ್ನೋದನ್ನ ಮನುಷ್ಯ ಧರ್ಮ ಪಾಲನೆ ಮಾಡುವಂತ ಯಾವ್ದಾದ್ರು ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ಆ ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲ ಓಟ್ ಹಾಕೋಣ. ಅದೇ ರೀತಿ